ಹೌದು, ಕಳೆದ ಮೇ 8, 2026ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಸೇಡ್ದಿನ್ನೆ ಬಳಿಯ ಕಲ್ಲುಕುಂಟೆ ಹತ್ತಿರ ಭೀಕರ ಅಪಘಾತವೊಂದು ನಡೆದಿತ್ತು. ಬೆಂಗಳೂರು ಮೂಲದ 30 ವರ್ಷದ ಜಿಮ್ ಟ್ರೈನರ್ ದೇವಿ ಪ್ರಸಾದ್ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಮೃತಪಟ್ಟಿದ್ರು. ಆರಂಭದಲ್ಲಿ ಇದನ್ನು ಕೇವಲ ರಸ್ತೆ ಅಪಘಾತ ಎಂದು ಭಾವಿಸಲಾಗಿತ್ತು. ಆದರೆ ಈಗ ಮೃತನ ಕುಟುಂಬಸ್ಥರು ನೀಡಿರುವ ದೂರು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿದ್ದಾರೆ. ಇದು ಅಪಘಾತವಲ್ಲ, ಇದೊಂದು ಪಕ್ಕಾ ಪ್ಲಾನ್ ಮರ್ಡರ್ ಅಂತ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ದೇವಿ ಪ್ರಸಾದ್ ಸಾವಿನ ಹಿಂದೆ ಬ್ಯೂಟಿ ಆಂಟಿ ಮಾಡೆಲ್ ರೂಹಿ ಅಲಿ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ಜಿಮ್ನಲ್ಲಿ ತನಗೆ ಕೋಚ್ ಆಗಿದ್ದ ದೇವಿ ಪ್ರಸಾದ್ ಜೊತೆ ರೂಹಿ ಅಲಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದಳು ಎನ್ನಲಾಗಿದೆ. ಆದರೆ ಇತ್ತೀಚೆಗೆ ಇವರ ನಡುವೆ ಭಿನ್ನಾಭಿಪ್ರಾಯ ಮೂಡಿತ್ತು. ಇದೇ ಕಾರಣಕ್ಕೆ ರೂಹಿ ಅಲಿ ತನ್ನ ಸ್ನೇಹಿತರಿಗೆ ಸುಪಾರಿ ಕೊಟ್ಟು ದೇವಿ ಪ್ರಸಾದ್ ನನ್ನ ಅಪಘಾತದ ನಾಟಕವಾಡಿ ಕೊಲೆ ಮಾಡಿಸಿದ್ದಾಳೆ ಎಂದು ಮೃತನ ಕುಟುಂಬಸ್ಥರು ಎಫ್ಐಆರ್ ದಾಖಲಿಸಿದ್ದಾರೆ. ಏನೋ ಚಿಕ್ಕಬಳ್ಳಾಪುರ ಕಲ್ಕುಂಟೆ ಗೇಟ್ ಹತ್ರ ಏನೋ ಈ ತರ ಮೃತಪಟ್ಟಿದ್ದಾನೆ ಅಂತೇಳಿ ನಮಗೆ ಕರೆ ಬಂತು. ನಮ್ಮ ತಂಗಿ ಮಗಳು ವಿಜಯಲಕ್ಷ್ಮಿ ಬಂದು ಫೋನ್ ಮಾಡಿ ಮನೆ ಹತ್ರ ಬಂದು ಈ ತರ ಆಗಿದೆ ಅಂತ ಕರ್ಸ್ಕೊಂಡು ನಾವಿಬ್ಬರು ಸೇರಿ ಒಟ್ಟಾಗಿ ಸೇರಿ ಬಂದು ನೋಡ್ರಿ. ಅಲ್ಲಿ ಆಲ್ರೆಡಿ ಬಾಡಿ ಬಂದ್ಬಿಟ್ಟು ಆಲ್ರೆಡಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿತ್ತು, ಐಸ್ ಬಾಕ್ಸ್ ಹಾಕ್ಬಿಟ್ಟಿದ್ರು. ಅಲ್ಲಿ ಬಂದು ಕೇಳಿದಾಗ ಯಾರು ಅವ್ರ ಸ್ನೇಹಿತರು ಬಂದು ಯಾರು ಮಾಹಿತಿಯನ್ನು ಕೊಟ್ಟಿಲ್ಲ ನಮಗೆ. ಏನಪ್ಪ ಆಯ್ತು ಅಂದ್ರೆ ಈ ತರ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರು. ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ನೀನು ಅಂದೆ. ಇಲ್ಲ ಸರ್ ನಾವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು. ನಾವು ಜೊತೆ ಕರ್ಕೊಂಡೋಗಿ ಗ್ರಾಮದ ಪೊಲೀಸ್ ಬಂದು ಕಂಪ್ಲೇಂಟ್ ಕೊಡಕ್ಕೆ ಬಂದ್ರಿ. ಅಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ರು ಇದ್ದಿಲ್ಲ, ಅವರು ತಿರ್ಗಾ 9 ಗಂಟೆಗೆ ಇದಾಯಿತು. ಆಮೇಲೆ ಅಲ್ಲಿಂದ ನಾವು ಲೊಕೇಶನ್ ಸ್ಪಾಟ್ಗೆ ಹೋದ್ರಲ್ಲಿ ಅಲ್ಲೋರೆ ಸರ್ ಕ್ಯಾಮ್ರಾ ಇಲ್ಲೇ ಇತ್ತು, ಹೆಲ್ಮೆಟ್ ಅಲ್ಲಿ ಕ್ಯಾಮ್ರಾ ಹಾಕೊಂಡಿದ್ದ ಎಲ್ಲೋ ಬಿದ್ದಿದ್ದಂತೇಳಿ ಅವ್ನು ನಮ್ಮ ಅರ್ಧ ಗಂಟೆ ಸುತ್ತಾಡ್ಸೋದು ನಮಗೆ. ನೋಡ್ರಿ ಅಲ್ಲಿ ಜೋಶಮ್ ಆಲ್ರೆಡಿ ಅವನು ಕ್ಯಾಮ್ರಾ ಅಲ್ಲಿ ಇದ್ದಿದ್ದು ಅವ್ನು ಗೊತ್ತಿತ್ತು, ಅವನಿಗೆ ಅವ್ನು ಫೋಟೋನ ಮಾಡಿದ್ದ, ಅವನು ವಿಡಿಯೋ ತೊಗೊಂಡಿದ್ದಾನೆ. ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ, ಬಟ್ ನಮ್ಮನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡ್ದ ನಮಗೆ ಅಲ್ಲಿತ್ತು ಇಲ್ಲಿತ್ತು ಅಂತೇಳಿ. ಆಮೇಲೆ ನಮ್ಮ ಹುಡುಗನ ಫೋನ್ ಪಾಕೆಟ್ನಲ್ಲಿ ಫೋನ್ ಐಫೋನ್ 15 ಫೋನ್ ಇಟ್ಕೊಂಡಿದ್ದ, ಅದನ್ನು ನಮ್ಮ ಕೈಗೆ ಕೊಟ್ಟಿಲ್ಲ. ಪಾಸ್ಪೋರ್ಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಒಂದು 6-7 ದಿನ ಕೊಟ್ಟೇ ಇಲ್ಲ ನಮಗೆ. ಆಮೇಲೆ ನೋಡಿದ್ರೆ ಇದು ಆಕ್ಸಿಡೆಂಟ್ ತಾನೇ ಕಾಣ್ತಿಲ್ಲ ಸರ್. ಲೊಕೇಶನ್ ಹೋಗಿ ನೋಡ್ತಾ ಇದ್ದೀವಿ ನಾವು. ಅಂದರೆ ಗಾಡಿ ಏನೋ ಮೂವ್ಮೆಂಟ್ ಇಲ್ಲ ಸರ್, ಗಾಡಿ ಮಲ್ಸ್ದಂಗಿದೆ. ನಮ್ಮ ಹುಡುಗಗೆ ಏನಿಲ್ಲ ಸ್ಕ್ರಾಚಸ್ ಗೀಸು ಗಾಯಗಳು, ಆಮೇಲೆ ಹೆಲ್ಮೆಟ್ ಸ್ಕ್ರಾಚ್ ಆಗಲಿ, ಅವ್ನು ಹಾಕಿರೋ ಜಾಕೆಟ್ ಬಟ್ಟೆಯಲ್ಲಿ ಯಾರು ಅರ್ಥೋಗ್ಲಿಲ್ಲ ಸರ್. ಅಂದರೆ ನಮ್ಗೆ ನೋಡಿದ್ರೆ ಯಾರೋ ಏನೋ ಮಾಡಿ ಎದ್ಕೊಂಡು ಮಲ್ಸ್ದಂಗಿದೆ ಸರ್ ಅದು. ಅಂದರೆ ಇದು ಆಕ್ಸಿಡೆಂಟ್ ಅಂತೇಳಿ ಅದನ್ನ ಯಾರು ನಂಬಕ್ಕೆ ಆಗಲ್ಲ ಸರ್. ಇದು ಫುಲ್ ಪ್ರೀ ಪ್ಲಾನ್ ಮರ್ಡರ್ ಆಗಿ ಮಾಡಿದ್ದಾರೆ. ಇನ್ನು ಘಟನೆ ನಡೆದ ದಿನ ದೇವಿ ಪ್ರಸಾದ್ ಮತ್ತು ಆತನ ಸ್ನೇಹಿತರು 3 ಬೈಕ್ಗಳಲ್ಲಿ ತೆರಳುತ್ತಿದ್ರು. ಅಪಘಾತ ನಡೆದ ತಕ್ಷಣ ದೇವಿ ಪ್ರಸಾದ್ ಸಂಬಂಧಿ ಕಾರ್ತಿಕ್ಗೆ ಜೋಸ್ವಾ ಜೋಸೆಫ್ ಎಂಬಾತ ಮಾಹಿತಿ ನೀಡಿದ್ದ. ಆದರೆ ಅಪಘಾತದ ಬಳಿಕ ಸಾಕ್ಷಿ ನಾಶಪಡಿಸಲು ಯತ್ನಿಸಿದ ಆರೋಪ ಈಗ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಜೋಸ್ವಾ ಜೋಸೆಫ್, ಸಾಯಿ ಚಂದ್ರ ವಿಖ್ಯಾತ್ ಅಲಿಯಾಸ್ ವಿಕ್ಕಿ ಮತ್ತು ಕಾರ್ತಿಕ್ ವಿರುದ್ಧ ಸಾಕ್ಷಿ ನಾಶದ ಕೇಸ್ ದಾಖಲಿಸಿದ್ದು, ಪ್ರಕರಣದಲ್ಲಿ ರೂಹಿ ಅಲಿ ಪತಿಯ ಕಿರುಕುಳ ಆರೋಪವು ಕೇಳಿ ಬಂದಿದ್ದು, ಮಗನ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಚಿಕ್ಕಬಳ್ಳಾಪುರ ಪೊಲೀಸರ ಮೊರೆ ಹೋಗಿದ್ದಾರೆ. ಸರ್, ಈ ಜುಲೈ 5 ನಮ್ಗೊಂದು ಕಾಲ್ ಬಂತು ಸರ್. ಈ ದೇವಿ ಪ್ರಸಾದ್ ರೂಹಿ ಅಲಿ ಮನೆ ಹತ್ರ ಇರೋರೇನೆ. ಈ ಟ್ವಿಟ್ಟರ್ನಲ್ಲೆಲ್ಲ ನೋಡ್ಬಿಟ್ಟು ನಮಗೆ ಕಾಲ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ದಾರೆ ರೂಹಿ ಅಲಿ ಹಸ್ಬೆಂಡೇ ಮಾಡಿರೋದು. ನಿಮ್ ಹುಡುಗ ರೂಹಿ ಅಲಿಯಿಂದ 2 ಕಿತ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ. ಸೂಸೈಡ್ ಅಟೆಂಪ್ಟ್ 2 ಕಿತ ಮಾಡಿದ್ದಾನೆ ಅಂತ ಲೇಡಿ ಹೇಳ್ತಾ ಇದ್ದಾಳೆ ಸರ್. ಇದು ದೇವಿ ಪ್ರಸಾದ್ ರೂಹಿ ಅಲಿ ಮನೆ ಹತ್ರ ಇರೋ ಒಂದು ಲೇಡಿ ಸರ್. ನಮ್ಗೆ ವಾಯ್ಸ್ ರೆಕಾರ್ಡ್ ಎಲ್ಲ ಸಿಕ್ಕಿದೆ, ನಾವು ವಾಯ್ಸ್ ರೆಕಾರ್ಡ್ ಇಟ್ಕೊಂಡಿದೀವಿ ಸರ್. ಸರ್, ಇದು ರೋಡ್ ನಲ್ಲಿ ಸುಮ್ನೆ ಒಂಚೂರು ಬ್ಲಡ್ ಹೋಗಿದೆ ಸರ್, ಜಾಸ್ತಿ ಲಾಸ್ ಆಗಿಲ್ಲ. ಇವಾಗ ಅಷ್ಟು ದೊಡ್ಡ ಏಟ್ ಬಿಟ್ಟಿದೆ ಅಂದ್ರೆ ಎಷ್ಟು ಬ್ಲಡ್ ಲಾಸ್ ಆಗಿರ್ಬೇಕು. ಒಂಚೂರು ಬ್ಲಡ್ ಆಗಿದೆ, ಅಲ್ಲಿ ಏನು ಮಾರ್ಕ್ ಇಲ್ಲ, ಅವ್ನಿಗೇನು ಉಜ್ಕೊಂಡ್ ಹೋಗಿರೋದಲ್ಲ ಏನು ಇಲ್ಲ ಸರ್. ಒಂದ್ ಆಕ್ಸಿಡೆಂಟ್ ಆದ್ರೆ ಎಲ್ಲ ಉಜ್ಕೊಂಡ್ ಹೋಗಿರೋದ್ ಮಾರ್ಕ್ಸ್ ಎಲ್ಲ ಇರತ್ತಲ್ವಾ ಸರ್. ಅವ್ನ ಬಾಡಿನಲ್ಲಿ ಆತರ ಏನು ಇಲ್ಲ. ಟೈರ್ ಮಾರ್ಕ್ ಮಾತ್ರ ಚೆಸ್ಟ್ ಮೇಲೆ ಇದೆ ಸರ್, ಚೆಸ್ಟ್ ಮೇಲೆ ಮುಖ ಮೇಲೆ ಸರ್. ಸರ್, ನಮ್ಗೆ ಇದು ಯಾರು ಮಾಡಿದ್ದಾರೆ ನಮ್ಗೆ ಗೊತ್ತಾಗ್ಬೇಕು. ತನಿಖೆ ಮಾಡಿ ನಮ್ಗೆ ಒಳ್ಳೆ ರೀತಿನಲ್ಲಿ ನಮ್ಗೆ ಯಾರು ಮಾಡಿದ್ದಾರೆ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು ಸರ್. 2 ತಿಂಗಳಿನಿಂದ ನಮ್ಗೆ ಏನು ಒಂದು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್ ನಮ್ಗೆ. ಒಟ್ಟಾರೆ ಕಿರುಕುಳ ತಾಳಲಾರದೆ ದೇವಿ ಪ್ರಸಾದ್ ಈ ಹಿಂದೆ 2 ಬಾರಿ ಆತ್ಮಹತ್ಯೆಗೂ ಯತ್ನಿಸಿದ್ದ ಎನ್ನಲಾಗಿದ್ದು, ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು, ಅಪಘಾತದ ಹಿಂದೆ ಅಡಗಿರುವ ಅಸಲಿ ಸತ್ಯ ಶೀಘ್ರದಲ್ಲೇ ಹೊರಬರಬೇಕಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.